ಹಲೋ ಗೆಳೆಯರೆ, ನಮಸ್ಕಾರ. ಇವತ್ತಿನ ವಿಶೇಷ ವ್ಲಾಗ್ ಸ್ವಾಗತ. ಇವತ್ತಿನ ವ್ಲಾಗು ಏನು ಅಂತಂದರೆ ಸ್ವಲ್ಪ ಇನ್ಫಾರ್ಮೇಟಿವ್ ವ್ಲಾಗು. ಇದು ಫೈನಾನ್ಸ್ ಡೀಟೇಲ್ಸ್ ಬಗ್ಗೆ ಆಗಿರ್ತದೆ. ಏನು ಅಂತಂದರೆ ಬೊಲೆರೋ ಪಿಕಪ್ ಮ್ಯಾಕ್ಸ್ HD 210 ವೇರಿಯಂಟದು ನಾವಿವತ್ತು EMI ಎಷ್ಟು ಬರುತ್ತೆ, ಎಷ್ಟು ಡೌನ್ ಪೇಮೆಂಟ್ ಹಾಕಿದ್ರೆ ಅಂತ ನೋಡ್ತೀವಿ. ಮೊದಲಾಗಿ ಏನು ಅಂತಂದರೆ 1,00,000 ಡೌನ್ ಪೇಮೆಂಟ್ ಹಾಕಿದ್ರೆ ಎಷ್ಟು ಅಮೌಂಟ್ ಬರುತ್ತೆ ಅಂತ ನೋಡ್ತೀವಿ. ಎರಡನೇದು 1,00,000 ಅಮೌಂಟಲ್ಲಿ 4 ವರ್ಷ, ಇನ್ನೊಂದು 1,00,000 ಅಮೌಂಟಲ್ಲಿ 6 ವರ್ಷ, ಇನ್ನೊಂದು 3,00,000 ಅಮೌಂಟಲ್ಲಿ 4 ವರ್ಷ, ಇನ್ನೊಂದು 3,00,000 ಅಮೌಂಟಲ್ಲಿ 6 ವರ್ಷ. ಹಾಗೆಯೇ 5,00,000 ಅಮೌಂಟಲ್ಲಿ 4 ವರ್ಷ, ಹಾಗೆಯೇ 5,00,000 ಅಮೌಂಟಲ್ಲಿ 6 ವರ್ಷ. ಏನು ಕ್ವೆಶನ್ ಏನು ಅಂತಂದರೆ EMI ಎಷ್ಟು ಬರುತ್ತೆ ಅನ್ನೋದು ವಿಷಯ. ಓಕೆನಾ? ಇಲ್ಲಿ ನೋಡ್ತಿರೋದು ಏನು ಅಂತಂದರೆ 1,00,000 ಡೌನ್ ಪೇಮೆಂಟು, 8.30% ಬ್ಯಾಂಕ್ದು ರೇಟ್ ಆಫ್ ಇಂಟ್ರೆಸ್ಟು. ಅರ್ಥ ಆಯ್ತಾ? ಹಾಗೆಯೇ ಲೋನ್ ಪೀರಿಯಡ್ ಬಂದುಬಿಟ್ಟು 48 ತಿಂಗಳು. 48 ತಿಂಗಳಂದರೆ ಅದು 4 ವರ್ಷ ಬರುತ್ತೆ. 4 ವರ್ಷಕ್ಕೆ ನೋಡಿ ಇಲ್ಲಿ ಟೋಟಲ್ ಲೋನ್ ಅಮೌಂಟ್ ಬಂದು 9,38,800 ರೂಪಾಯಿ ಆಗಿರುತ್ತೆ. ನೋಡಿ 1,00,000 ನೀವು ಡೌನ್ ಪೇಮೆಂಟ್ ಹಾಕಿರ್ತೀರಾ. ಸೊ ನೀವು ಟೋಟಲ್ ಅಮೌಂಟ್ ಎಷ್ಟು ಪೇ ಮಾಡ್ತೀರಾ ಅಂದರೆ 11,06,448 ರೂಪಾಯಿ ಪೇ ಮಾಡಿರ್ತೀರ. ಅಂದರೆ ಎಕ್ಸ್ಟ್ರಾ ಬಂದು 1,67,648 ರೂಪಾಯಿ. ನೀವು ಇಲ್ಲಿ EMI ನೋಡ್ತಿರ್ಬೋದು. ಎಷ್ಟು ಅಂದರೆ 23,051 ರೂಪಾಯಿ ನೀವು 48 ತಿಂಗಳು ನೀವು ಕಟ್ಟಬೇಕಾಗಿರುತ್ತೆ ಗೆಳೆಯರೆ. ಇವಾಗ ಇದನ್ನು 60 ತಿಂಗಳಿಗೆ ಮಾಡೋಣ. 60 ತಿಂಗಳಿಗೆ ಮಾಡಿದ್ರೆ ನೋಡಿ ಇಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ. ಏನು ಅಂತಂದರೆ ಯು ವಿಲ್ ಪೇ ಎಕ್ಸ್ಟ್ರಾ 2,11,000 ಎಕ್ಸ್ಟ್ರಾ ಪೇ ಮಾಡ್ತೀರಾ. 19,171 ರೂಪಾಯಿ ನೀವು ಟೋಟಲಾಗಿ EMI ಪೇ ಮಾಡ್ತೀರಾ. ಅದು 60 ತಿಂಗಳಿಗೆ. ಸೊ ಇದೇನು ಅಂತಂದರೆ ಸ್ವಲ್ಪ ರಿಸ್ಕಿ ಅಂತಲೇ ಹೇಳ್ಬೋದು. ಇವಾಗ ನಾವೇನು ಮಾಡೋಣ ಅಂದರೆ 3,00,000 ಹಾಕೋಣ. ರಿಸ್ಕಿ ಅಂತ ನಾನು ಹೇಳಿದ ತಕ್ಷಣ ಈಗ ನೋಡಿ 3,00,000ಕ್ಕೆ ಹೋಗೋಣ. ಇವಾಗ ನೋಡಿ ಗೆಳೆಯರೆ, 3,00,000 ಡೌನ್ ಪೇಮೆಂಟ್ ಹಾಕಿದ್ದೀರಾ. ಈ ಒಂದು 3,00,000ಕ್ಕೆ ನೋಡಿ 8.30 ರೇಟ್ ಆಫ್ ಇಂಟ್ರೆಸ್ಟ್ ಆಗಿರ್ತದೆ. 48 ತಿಂಗಳಿಗೆ 4 ವರ್ಷಕ್ಕೆ ಹಾಕಿದ್ರೆ ನೋಡಿ ನೀವು ಎಕ್ಸ್ಟ್ರಾ ಎಷ್ಟು ಗೊತ್ತಾ, ಇಂಟ್ರೆಸ್ಟ್ ಎಷ್ಟು ಕಟ್ತೀರಾ ಅಂದರೆ ನೋಡಿ ಇಂಟ್ರೆಸ್ಟ್ ಬಂದು 1,31,921 ರೂಪಾಯಿ, ಅಂದರೆ 1,31,922 ರೂಪೀಸ್ ನೀವು ಇಂಟ್ರೆಸ್ಟ್ ಪೇ ಮಾಡ್ತೀರಾ. ಟೋಟಲ್ ಲೋನ್ ಅಮೌಂಟ್ ಬಂದು 7,38,000 ರೂಪಾಯಿ ಆಗಿರ್ತದೆ. 7,38,800 ರೂಪಾಯಿ ಆಗಿರುತ್ತೆ. ಸೊ ನಿಮಗೆ ನೋಡಿ ತಿಂಗಳ EMI ನೋಡಿ 18,000 ಬರುತ್ತೆ. 18,140 ರೂಪಾಯಿ 48 ತಿಂಗಳಿಗೆ. ಅದೇ ಇದನ್ನು 60 ತಿಂಗಳಿಗೆ ಮಾಡಿದ್ರೆ ನೋಡಿ 1,000 ಕಮ್ಮಿ ಆಗುತ್ತೆ. ಆದರೆ ನೋಡಿ ಇಂಟ್ರೆಸ್ಟ್ ಸ್ವಲ್ಪ ಜಾಸ್ತಿ ಪೇ ಮಾಡ್ತೀರಾ. ನೋಡಿ 1,66,360 ರೂಪಾಯಿ ಪೇ ಮಾಡಿರ್ತೀರಾ. ಆದರೆ EMI ಬಂದು ಕೇವಲ 15,000 ರೂಪಾಯಿ ಪೇ ಮಾಡಿರ್ತೀರಾ. ಹಾಗೆಯೇ ಇವಾಗ ನಾವು ಏನು ಅಂತ 5,00,000ಕ್ಕೆ ಹೋಗೋಣ. ಇವಾಗ ಏನು ಅಂತಂದರೆ ನಾವು ಡೌನ್ ಪೇಮೆಂಟ್ ಬಂದು ನೋಡ್ತಿರ್ಬೋದು ನೀವು 5,00,000 ಹಾಕ್ತೀವಿ, 8% ಇಂಟ್ರೆಸ್ಟು. ಸೊ ನಾವು 36 ತಿಂಗಳಿಗೆ ನೋಡಿದ್ರೆ ನೋಡಿ 16,000 ರೂಪಾಯಿ ನಮಗೆ EMI ಬರುತ್ತೆ 36 ತಿಂಗಳಿಗೆ. 48 ತಿಂಗಳಿಗಾದರೆ 13,000 ಬರುತ್ತೆ. 60 ತಿಂಗಳಿಗಾದರೆ ನೋಡಿ 11,000 ಬರುತ್ತೆ. ನೋಡಿ 11,000 ಬರೋದಾದರೆ ನೋಡಿ 60 ತಿಂಗಳಿಗೆ ರೇಟ್ ಆಫ್ ಇಂಟ್ರೆಸ್ಟ್ ಸ್ವಲ್ಪ ಜಾಸ್ತಿ ಬರುತ್ತೆ, 1,21,320 ರೂಪಾಯಿ. ಆದರೆ ನಿಮಗೆ ಲೋನ್ ಅಮೌಂಟ್ ಬಂದುಬಿಟ್ಟು 5,38,800 ರೂಪಾಯಿ ಆಗಿರುತ್ತೆ. ಅದೇ 48 ತಿಂಗಳಿಗಾದರೆ ನೋಡಿ ನೀವು ಇಂಟ್ರೆಸ್ಟ್ ಕಮ್ಮಿ ಕಟ್ತೀರಾ, 96,240 ರೂಪಾಯಿ. ಆದರೆ ಇಲ್ಲಿ ನೋಡಿ ಅಮೌಂಟ್ ಪೇಯೇಬಲ್ ಸ್ವಲ್ಪ ಕಮ್ಮಿ ಆಗುತ್ತೆ, 6,35,040 ರೂಪಾಯಿ. ಆದರೆ EMI ನೋಡಿ 13,000 ಮಾತ್ರ ಕಟ್ಟೋಕ್ಕಾಗೋದು. ಹಾಗೆ 36 ತಿಂಗಳಿಗೆ ನೋಡಿ 16,959 ರೂಪಾಯಿ. ನೋಡಿ ಇಲ್ಲಿ ನೋಡಿ ಇನ್ನೊಂದು ಮಿರಾಕಲ್ ನೋಡಿ, ಇಲ್ಲಿ ಇಂಟ್ರೆಸ್ಟ್ ಬಂದು ಕೇವಲ 71,000 ಇದೆ. ಹಾಗೆಯೇ 12 ತಿಂಗಳಿಗೆ ಕಟ್ತೀರಂದರೆ 46,000 ಆಗುತ್ತೆ. 24 ತಿಂಗಳಿಗೆ 24,000. ಸೊ ಇದಿಷ್ಟು ಬಂದು ಏನು ಅಂತಂದರೆ HD ಪಿಕಪ್ 2 ಲೀಟರ್ ಗಾಡಿ ಏನಿದೆ ಮಿಡ್ ವರ್ಷನ್ 10.5 ಲಕ್ಷದ ಗಾಡಿ ಏನಿದೆ 10,36,000 ರೂಪಾಯಿ. ಇದಕ್ಕೆ ಸಂಬಂಧಿಸಿದ EMI ಡೀಟೇಲ್ಸು. ನಿಮಗೆ ಬೇಕಾದ ಮಾಹಿತಿ ನನ್ನ ವಿಡಿಯೋದಲ್ಲಿ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನಷ್ಟು ವಿಡಿಯೋಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ. ಥ್ಯಾಂಕ್ ಯು ಗೆಳೆಯರೆ. ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ.